ಅಪ್ಪ, ನಾನು ಇದು ಶರೀರ ಜ್ಞಾನದಿಂದ ಇದನ್ನ ಅರ್ಥ ಮಾಡ್ಕೋಬಾರ್ದು, ಆತ್ಮದ ಜ್ಞಾನದಿಂದ ಇದನ್ನ ಹೊಂದಿಕೊಳ್ಳುವ ಆ ಬಲವನ್ನು ಕೊಡು, ಆ ಶಕ್ತಿಯನ್ನು ಕೊಡು. ನನಗೆ ಮೆಮರಿ ಇಲ್ಲದೆ ಇರ್ಬೋದು, ನನಗೆ ಓದಿಲ್ಲ, ನನಗೆ ಜ್ಞಾನ ಇಲ್ಲ ಅಂತ ಇದ್ರೆ, ಅಪ್ಪ ನೀನೇ, ಯೇಸುವೆ ನೀನೇ ನನಗೆ ಜ್ಞಾನವಾಗಿದೆಯಾ ಅಂತ ವಾಕ್ಯ ಹೇಳ್ತಾ ಇದೆ. ಸೊ ಅದರಿಂದ ಆ ನಿನ್ನ ಆತ್ಮ ಇದನ್ನ ಹಾಗೇ ನನ್ನಲ್ಲಿ ಡೆಪಾಸಿಟ್ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಈ ಸತ್ಯದ ಆತ್ಮ ನನ್ನನ್ನು ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಈ ಸತ್ಯದ ಆತ್ಮದ ಫಲವನ್ನು ನನ್ನ ಶರೀರದಲ್ಲಿ ಅನುಭವಿಸುವಂತೆ ನೀನು ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ ಅಂತ ಎಲ್ಲ ಪ್ರಾರ್ಥನೆಯಲ್ಲಿರಿ. ಆಲ್ ರೈಟ್. The word for this month is open doors. ತೆರೆದಿರುವ ಬಾಗಿಲು ಅಂದ್ರೆ ತೆರೆದಿರುವ ಬಾಗಿಲ ತಿಂಗಳು. ಹಾಗಾದ್ರೆ ಏನು ಓಪನ್ ಡೋರ್ಸ್ ಅಂದ್ರೆ ಏನು? ಮೇ ಬಿ ನೀವು ಈ ಪದಗಳನ್ನ ನೀವು ಕೇಳಿರ್ಬೋದು, ಇಲ್ಲ ಇದ್ರ ಮೇಲೆ ಮೆಸೇಜ್ ಅನ್ನ ಕೇಳಿರ್ಬೋದು. ಆದ್ರೆ ಇವತ್ತು ದೇವರು ಕೊಡುವ ಪ್ರಕಟಣೆ ಏನು ಅಂತ ಧ್ಯಾನ ಮಾಡೋಣ. ಜನರಲ್ ಆಗಿ ನಾವು ಪ್ರಾರ್ಥನೆ ಮಾಡುವಾಗಲಿ, ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಾಗ್ಲಿ, ನಾವು ಯಾವಾಗಲೂ ಅದನ್ನ ಒಂದು ಶರೀರ, ಒಂದು ಅಗತ್ಯಗೆ ನಾವು ಹೋಲಿಕೆ ಮಾಡ್ತೀವಿ. ಹೆಂಗಂದ್ರೆ ಈಗ ಓಪನ್ ಡೋರ್ಸ್ ಅಂದಿದ ತಕ್ಷಣ ತೆರೆದಿರುವ ಬಾಗಿಲು, ನನಗೆ ಒಂದು ಒಳ್ಳೆ ಕೆಲಸದ ಬಾಗಿಲನ್ನು ತೆರೆಯಲಿ, ನನಗೆ ಒಳ್ಳೆ ವ್ಯಾಪಾರದ ಬಾಗಿಲನ್ನು ತೆರೆಯಲಿ, ನನಗೆ ಒಳ್ಳೆ ಒಂದು ಮದುವೆಯ ಬಾಗಿಲನ್ನು ತೆರೆಯಲಿ, ಒಳ್ಳೆ ರಿಲೇಶನ್ಶಿಪ್ ಬಾಗಿಲನ್ನು ತೆರೆಯಲಿ ಅಂತ ನಾವು ದೇವರ ಕಾರ್ಯಗಳನ್ನೆಲ್ಲ ಶರೀರ ಆಶೀರ್ವಾದಗಳಿಗೆ ನಾವು ಹೋಲಿಕೆ ಮಾಡ್ತೀವಿ. ಸೊ ನಾವು ದೇವರ ವಚನಗಳನ್ನು, ದೇವರ ವಾಕ್ಯಗಳನ್ನ ಧ್ಯಾನ ಮಾಡೋದು, ಸತ್ಯವನ್ನು ಧ್ಯಾನ ಮಾಡೋದು ಎಲ್ಲ ಒಂದು ಶರೀರ ಅಗತ್ಯಗೋಸ್ಕರ, ಶರೀರ ಲಾಭಕ್ಕೋಸ್ಕರ, ಒಂದು ಮೆಟೀರಿಯಲ್ ಬ್ಲೆಸ್ಸಿಂಗ್ಗೋಸ್ಕರ ಆ ರೀತಿ ನಾವು ನೋಡೋದಾದ್ರೆ ಅದು ತಪ್ಪು. ಇಫ್ ಯು ಆರ್ ಓನ್ಲಿ ಸೀಯಿಂಗ್ ಗಾಡ್ ಫಾರ್ ಮೆಟೀರಿಯಲ್ ಬ್ಲೆಸ್ಸಿಂಗ್, ದೇವರ ಒರಿಜಿನಲ್ ಪರ್ಪಸ್, ಉದ್ದೇಶ ಏನು ಅಂತ ನಾವು ಅರಿತಿಲ್ಲ. ಸೊ ಹಾಗಾದ್ರೆ ಏನರ್ಥ? ದೇವರು ನಮ್ಮನ್ನು ಸೃಷ್ಟಿ ಮಾಡಿದೆ ಆತನನ್ನು ಒಪ್ಪಿಕೊಂಡು, ಆತನ ಪ್ರೀತಿಯನ್ನು ಒಪ್ಪಿಕೊಂಡು, ಅದರಂತೆ ಅವರ ಜೊತೆ ಸಂಬಂಧದಲ್ಲಿ ಇದ್ದು, ಅವರು ನನ್ನಲ್ಲಿ ನಾನು ಅವರಲ್ಲಿ ಇದ್ದು, ಆ ಸಂಬಂಧ ಎಷ್ಟು ಬಲವಾಗುತ್ತೋ ಆ ಸಂಬಂಧದ ಫಲವಾಗಿ ನಮ್ಮ ಜೀವಿತದಲ್ಲಿ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ಆರೋಗ್ಯ, ಐಶ್ವರ್ಯ, ಸಮಾಧಾನ, ಸಂತೋಷ ಇದನ್ನೆಲ್ಲ ಅದು ಹರಿಯುವ ವಿಷಯ. ಓಕೆ, ಈಗ ಕಾಯಿಲೆ, ರೋಗ, ದರಿದ್ರ, ಸಾಲ, ದುಃಖ, ಚಿಂತೆ ಇವುಗಳೆಲ್ಲ ನೀವು ಮಾಡಿದ ತಪ್ಪಿನಿಂದ ಅದು ಬರ್ತಾ ಇದೆಯಾ? ನೀವೇನೋ ಹುಷಾರಿಲ್ಲದೆ ಹ್ಯಾಂಡಲ್ ಮಾಡಿದ್ರಿ, ಅದರಿಂದ ದುಡ್ಡು ಕಳ್ಕೊಂಡ್ಬಿಟ್ರ? ಇಲ್ಲ ಅನಾರೋಗ್ಯದ ಆಹಾರ ತಿನ್ಬಿಟ್ರಿ, ಅದರಿಂದ ಕಾಯಿಲೆ ಬಂದ್ಬಿಡ್ತಾ? ನೀವು ಹುಷಾರಾಗಿ ಹೋಗಿಲ್ಲ, ಅದಕ್ಕೆ ಆಕ್ಸಿಡೆಂಟ್ ಆಗೋಯ್ತಾ? ಆ ರೀತಿನ? ಇಲ್ಲ ಇದೆಲ್ಲ ಇದಕ್ಕೆ ಕಾರಣ ಏನು? ಇದಕ್ಕೆ ಬೇರು ಏನು? ಕಾಯಿಲೆ, ರೋಗ, ದರಿದ್ರಕ್ಕೆ ಬೇರು ಏನು? ವಾಟ್ ಇಸ್ ದ ರೂಟ್ ಫಾರ್ ಆಲ್ ದಿಸ್? ಸಿನ್, ಪಾಪ. ಹಾಗಾದ್ರೆ ಈ ಕಾಯಿಲೆ, ದರಿದ್ರ ಇದೆಲ್ಲ ಇದು ಶರೀರದಲ್ಲಿ ಹಾಗೆ ಉಂಟಾದದಲ್ಲ, ಇದೆಲ್ಲ ಫಲಗಳು, ಇದೆಲ್ಲ ಫ್ರೂಟ್. ಯಾವುದರ ಫಲ? ಪಾಪದ ಫಲ. ಪಾಪದ ಫಲಗಳು ಕಾಯಿಲೆ, ರೋಗ, ದರಿದ್ರ, ನೋವು, ದುಃಖ, ಚಿಂತೆ, ಭಾರ, ವೇದನೆ, ಕಣ್ಣೀರು ಇವುಗಳಾದ್ರೆ, ಹಾಗಾದ್ರೆ ಸಮಾಧಾನ, ಸಂತೋಷ, ಆರೋಗ್ಯ, ಐಶ್ವರ್ಯ ಇದು ಕೂಡ ಫಲಗಳೇ. ಇದೆಲ್ಲ ಫಲಗಳು. ಇದಕ್ಕೆ ಬೇರೆ ಯಾವುದು? ಸರಿ, ಪಾಪಕ್ಕೆ ಆಪೋಸಿಟ್ ಯಾವುದು? ಪಾಪ, ಅದಕ್ಕೆ ಆಪೋಸಿಟ್ ರೈಚಸ್, ದೇವರಿಗೆ ನೀತಿವಂತ, ಪರಿಶುದ್ಧವಾಗಿ ಇರುವುದು. ಬೀಯಿಂಗ್ ಹೋಲಿ ಅಂಡ್ ರೈಚಸ್. ಇದನ್ನೇ ಎಫಿಷಿಯನ್ಸ್ 1:4 ಅಲ್ಲಿ ಹೇಳಿದ್ದು, ದೋಷವಿಲ್ಲದೆ, ವಿತೌಟ್ ಬ್ಲೇಮ್ಲೆಸ್ ಅಂಡ್ ಹೋಲಿ, ಬೀಯಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. God chose us before the foundation of the world out of love, and He chose us in Christ to be blameless and be holy in the very presence of God. ಆತನ ಪ್ರಸನ್ನತೆಯಲ್ಲಿ ದೋಷವಿಲ್ಲದೆ ಪರಿಶುದ್ಧವಾಗಿಯೂ ಇರುವಂತೆ ಯೇಸು ಕ್ರಿಸ್ತನಲ್ಲಿ ಅವರ ಪ್ರೀತಿಯ ನಿಮಿತ್ತವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಹಾಗಾದ್ರೆ ಈಗ ಆ ನೀತಿವಂತರಾಗಿ ಪರಿಶುದ್ಧವಾದ ಇರುವುದು ಯಾವುದು? ಪಾಪಕ್ಕೆ ಆಪೋಸಿಟ್ ಆ ರೈಚಸ್ ಯಾರು? ಅದು ಪರಿಶುದ್ಧವಾಗಿ ನೀತಿವಂತರಾಗಿರುವುದು ಯೇಸು.
ಆ ಯೇಸುವಿನ ಫಲವೇ ಈಗ ಇರುವ ಆರೋಗ್ಯ, ಐಶ್ವರ್ಯ, ಸಮಾಧಾನ, ಸಂತೋಷ, ಆಶೀರ್ವಾದಗಳೆಲ್ಲ. ಸೊ ಹಾಗಾದ್ರೆ ಈಗ ನಾವು ಬೇರನ್ನು ಹೊಂದಿಕೊಳ್ಳುವಾಗ, ಬೇರಲ್ಲಿ ಡೀಲ್ ಮಾಡುವಾಗ ಮಾತ್ರನೇ ಅದರ ಫಲವನ್ನು ಅನುಭವಿಸೋಕೆ ಸಾಧ್ಯ ಹೊರತು ನೀವು ಡೈರೆಕ್ಟ್ ಆಗಿ ಫಲಗಳನ್ನ ನೀವು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ಹೆಂಗಿದೆ ಅಂದ್ರೆ, ಮಾವಿನ ಬೀಜವನ್ನ ಹಾಕಿದೆ, ಮರ ಹಾಕಿದೆ, ನಾನು ಡೈರೆಕ್ಟ್ ಆಗಿ ಮಾವಿನ ಹಣ್ಣು ಕಿತ್ಕೊಂತೀನಿ, ಹೇಗಾಗುತ್ತೆ? ಮಾವಿನ ಹಣ್ಣು ಹಣ್ಣು ಆಗಬೇಕಂದ್ರೆ ಮಾವಿನ ಹಣ್ಣದ ಮರಕ್ಕೆ ಹೋಗ್ಬೇಕು, ಆ ಮರ ಮಾವಿನ ಬೀಜದಿಂದ ಬಂದಿರಬೇಕು. ಸೊ ಹಾಗಾದ್ರೆ ಸೋರ್ಸ್, ಮೂಲ ಎಲ್ಲಿ ಅಂತ ನೋಡಿದ್ರೆ ಆ ಬಿತ್ತಿರುವ ಮಾವಿನ ಬೀಜ, ದ ರೂಟ್. ಸೊ ಹಾಗೇನೆ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳನ್ನು ಬರೀ ನೀವು ಶರೀರ ಆಶೀರ್ವಾದಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡೋದು, ನೀವು ಅರಿಕೆ ಮಾಡೋದು, ಫಾಸ್ಟಿಂಗ್ ಮಾಡೋದು, ಪ್ರೆಸೆನ್ಸ್, ದೇವರ ಪ್ರಸನ್ನತೆ ಇರೋದು, ವರ್ಷಿಪ್ ಮಾಡೋದು, ಇದೆಲ್ಲ ಬರೀ ಫಲಗಳಿಗೋಸ್ಕರ ಆಗಿದ್ರೆ ನೀವು ಹಿಂದೆ ಇರೋ ಭಾಗಗಳ ಬಗ್ಗೆ ನಿಮಗೆ ತಿಳುವಳಿಕೆನೇ ಇಲ್ಲ. ಆದ್ರಿಂದ ಅಂತ ಫಲಗಳು ನಿಮಗೆ ರುಚಿಯಾಗಿರಲ್ಲ, ಅದು ನಿರಂತರವಾಗಿರೋದಿಲ್ಲ, ಅದು ಬಂದ ಸ್ಪೀಡಲ್ಲೇ ಹೋಗ್ಬಿಡುತ್ತೆ. ಸೊ ಆದ್ರಿಂದ ಇವತ್ತು ನಾನು ಒಂದಿಷ್ಟು ಕಾರ್ಯಗಳನ್ನ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಓಪನ್ ಡೋರ್ಸ್ ಅಂತ ಹೇಳುವಾಗ ನೀವು ಫಸ್ಟ್ ಯು ಹ್ಯಾವ್ ಟು ಟೇಕ್ ದಿಸ್ ಔಟ್ ಆಫ್ ಯುವರ್ ಮೈಂಡ್. ಏನಂತ, ನಾನು ದೇವರ ಸಮ್ಮುಖದಲ್ಲಿ ಹೋದ್ರೆ ನನಗೆ ಈ ಕಾರ್ಯ ಆಗ್ಬೇಕು, ಆ ಕಾರ್ಯ ಆಗ್ಬೇಕು, ಇದು ನಡಿಬೇಕು, ಅದು ನಡಿಬೇಕು, ಶರೀರದ ಇದು ಆಗ್ಬೇಕು. ಗೆಟ್ ರಿಡ್ ಆಫ್ ಇಟ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಇಫ್ ಯು ಆರ್ ಫ್ರಸ್ಟ್ರೇಟೆಡ್ ಅಬೌಟ್, ನಿಮ್ಮ ಶರೀರದ ಅಗತ್ಯಗಳು, ನಿಮ್ಮ ಶರೀರದ ಕಾರ್ಯಗಳು ನಡೀತಾ ಇಲ್ಲ ಅನ್ನುವ ಫ್ರಸ್ಟ್ರೇಷನ್, ಆ ದುಃಖ ವೇದನೆಯನ್ನು ಬಂದು ದೇವರ ಬಳಿಯಲ್ಲಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇನ್ನು ಅವ್ರಿಗೂ ನಿಮಗೂ ಇರುವ ಆ ಪ್ರೀತಿಯ ಸಂಬಂಧದ ಬಗ್ಗೆ ಸ್ವಲ್ಪ ಕೂಡ ಅರಿವು ಉಂಟಾಗಿಲ್ಲ ಅಂತ ಅರ್ಥ. ಐಮ್ ಟೆಲಿಂಗ್ ಯು, ಇದೆಲ್ಲ ಫಲಗಳು, ಇಟ್ ಇಸ್ ಜಸ್ಟ್ ದ ಫ್ರೂಟ್. ಇವತ್ತು ಯಾವ ರೀತಿ ಕಾಯಿಲೆ ನೀವು ಒಳ್ಳೆ ಆಹಾರ ತಿನ್ನದೇ ಇರೋದ್ರಿಂದ ಬಂದಿಲ್ಲ. ಹಾಗಿರೋರಂದ್ರೆ ಇವತ್ತು ಐಶ್ವರ್ಯವಂತರೆಲ್ಲ ಆರೋಗ್ಯವಾಗಿರ್ಬೇಕು. ಇವತ್ತು ಐಶ್ವರ್ಯವಂತರೆಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದಲ್ಲ ಅಂದ್ರೆ ಅವ್ರು ಅನಾರೋಗ್ಯದ ಆಹಾರವನ್ನು ತಿಂದಿದ್ರಿಂದ ಆ ಶರೀರ ಕಾಯಿಲೆ ಅಲ್ಲ. ಆ ಪಾಪದ ಫಲ ಆ ರೀತಿ. ಬಾಗಿಲು ಅಂದ್ರೆ ಏನು? ತೆರೆದ ಬಾಗಿಲು ಅಂದ್ರೆ ಏನು? ಬಾಗಿಲು ಎಲ್ಲಿ ಇಡ್ತೀವಿ? ಆ ಬಾಗಿಲು ಇಡುವುದಕ್ಕೆ ಕಾರಣ ಏನು? ಬಾಗಿಲು ಇಡುವುದೇ ಅದ್ರ ಹಿಂದೆ ಏನಾದ್ರೂ ಪ್ರಯೋಜನವಾಗಿರುವುದಕ್ಕೆ ಬಾಗಿಲು ಇಡ್ತೀವ, ಇಲ್ಲ ಏನು ಪ್ರಯೋಜನ ಇಲ್ಲದೆ ಇಡೋದಕ್ಕೆ ಬಾಗಿಲು ಇಡ್ತೀವ? ಸೊ ಈ ಪ್ರಶ್ನೆಗಳೆಲ್ಲ ಇವತ್ತು ಆತ್ಮದ ಮಂಡಲದಲ್ಲಿ ಯಾವ ರೀತಿ ಅನ್ನೋ ವಿಷಯಗಳನ್ನ ಧ್ಯಾನ ಮಾಡೋಣ. ಓಕೆ, ಫಸ್ಟ್ ಅಂಡರ್ಸ್ಟ್ಯಾಂಡ್, ಈ ಭೂಮಿಯಲ್ಲಿ ಇರುವ ಎಲ್ಲ ಕಾರ್ಯಗಳು ಇಟ್ ಇಸ್ ಜಸ್ಟ್ ದ ಶ್ಯಾಡೋ, ನೆರಳು, ಇಲ್ಲ ಒಂದು ಜೆರಾಕ್ಸ್. ಆತ್ಮದ ಮಂಡಲದಲ್ಲಿ ಏನಿದೆಯೋ ಅದರ ರಿಫ್ಲೆಕ್ಷನ್. ಅದೇ ರೀತಿನೇ ಈಗ ಬಾಗಿಲು ಅಂತ ಹೇಳುವಾಗ, ಇವತ್ತು ಶರೀರ ಪ್ರಕಾರವಾಗಿ ನ್ಯಾಚುರಲ್ ಆಗಿ ಹೇಳಿದ್ರೆ ಬಾಗಿಲು ಅಂತ ಹೇಳಿದ್ರೆ ಏನಕ್ಕೆ ಇಡ್ತೀವಿ ಬಾಗಿಲು? ಫಸ್ಟ್ ಕ್ವೆಶ್ಚನ್, ಬಾಗಿಲು ಅಂತ ಇಡುವಾಗ ಏನಕ್ಕೆ ಬಾಗಿಲು ಇಡ್ತಾ ಇದೀವಿ? ಏನೋ ಒಂದು ವಿಶೇಷವಾಗಿದೆ, ಪ್ರೆಷಿಯಸ್ ಆಗಿದೆ, ಮೌಲ್ಯವಾಗಿದೆ. ಇದು ಎಲ್ರಿಗೂ ಅಲ್ಲ. ಇದು ಕರೆಕ್ಟಾಗಿ ಯಾರು ಈಗ ನೀವೇ ಒಂದು ಮನೆ ಕಟ್ತೀರಾ, ಮನೆ ಎಲ್ಲ ಕಟ್ಟಿ ಚೆನ್ನಾಗಿ ಅಲಂಕಾರ ಮಾಡಿ ಬಾಗಿಲೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಯಾರು ಬೇಕಾದ್ರೆ ಬರ್ಬೋದು, ಯಾರು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು ಅಲ್ವಾ? ಹಾಗಾದ್ರೆ ಫಸ್ಟ್ ನಾವು ಒಂದು ಬಾಗಿಲು ಅಂತ ಹೇಳುವಾಗ ನ್ಯಾಚುರಲ್ ಅಲ್ಲಿ ಒಂದು ವ್ಯಾಲ್ಯೂಬಲ್ ಆದ ಒಂದು ವಸ್ತು ಇಲ್ಲ ಒಂದು ಕಾರ್ಯ ಇದೆ, ಅದನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ, ಅದನ್ನ ರಕ್ಷಿಸೋಕ್ಕೋಸ್ಕರ ಒಂದು ಬಾಗಿಲು. ಆ ಬಾಗಿಲು ಏನಕ್ಕೆ? ಅದಂದ್ರೆ ಮುಚ್ಚಿಟ್ಟು ಯಾರು ಹೋಗದ ಹಾಗೆ, ಅನುಭವಿಸಿದ ಹಾಗೆ ಅಲ್ಲ, ಅದಕ್ಕೆ ಪಾತ್ರರಾಗಿರುವವರು. ಈಗ ನಿಮ್ಮ ಮನೆಗೆ ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್, ಇವ್ರನ್ನ ಮಾತ್ರನೇ ಮನೆಯೊಳಗಡೆ ಬಿಡ್ತೀರ ಹೊರತು ನಿಮ್ಗೆ ಪರಿಚಯ ಇಲ್ಲವ್ರವ್ರು ಯಾರು ಸುಮ್ಮನೆ ಒಳಗಡೆ ಬಂದ್ಬಿಟ್ರೆ ನೀವು ಬಿಡೋದಿಲ್ಲ. ಯಾಕಂದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಯಾಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಅಂಥವ್ರನ್ನ ಬಾಗಿಲಲ್ಲೇ ನಿಂತು ನೀವು ಮಾತಾಡ್ಸಿ ಕಳ್ಸ್ಬಿಡ್ತೀರಾ. ಅಂಡರ್ಸ್ಟ್ಯಾಂಡ್? ಸೊ ಬಾಗಿಲು ಅನ್ನೋದು, ಡೋರ್ ಅನ್ನೋದು, ಅದ್ರ ಹಿಂದೆ ಏನೋ ಮುಖ್ಯವಾದ ವಿಶೇಷವಾದ ಒಂದು ಕಾರ್ಯ ಇದೆ. ಅದಕ್ಕೆ ಬಾಗಿಲು ಹೇಳ್ತಾ ಇದ್ವಿ. ಇವತ್ತು ಶರೀರ ಪ್ರಕಾರವಾಗಿ ಬಾಗಿಲು ಯಾವ್ರಿಗೆ ಅದಕ್ಕೆಲ್ಲ ಇದೆ? ನಿಮ್ಮ ಮನೆಗೆ ಬಾಗಿಲಿದೆ. ನಿಮ್ಮ ಮನೆಯಲ್ಲಿ ಕಬೋರ್ಡ್ ಇದ್ರೆ ಅದಕ್ಕೊಂದು ಬಾಗಿಲಿದೆ, ಡೋರ್ ಲಾಕ್ ಅಂಡ್ ಕೀ ಇದೆ. ಅದು ಒಳಗಡೆ ಏನಾದ್ರು ಲಾಕರ್ ಇಟ್ಟಿದ್ರೆ ಲಾಕರ್ಗೆ ಡೋರ್ ಇದೆ.
ನಿಮ್ಮ ಕಾರಿಗೆ ಡೋರು ಲಾಕ್ ಇದೆ, ನಿಮ್ಮ ಬೈಕಿಗೆ ಲಾಕ್ ಇದೆ. ಸೊ ಒಂದು ಆಫೀಸ್ ಪ್ರಿಮಿಸಸ್, ಅಲ್ಲಿ ಸುಮ್ಮನೆ ಸಾಧಾರಣವಾಗಿ ಯಾರು ಹೋಗೋಕ್ಕಾಗಲ್ಲ, ಅಲ್ಲೂ ಬಾಗಿಲಿಟ್ಟಿದ್ದಾರೆ. ಸೊ ಹಾಗಾದ್ರೆ ನೀವು ಯಾವ ಒಂದು ಉದಾಹರಣೆಯನ್ನು ನೋಡಿ, ಕೋರ್ಟ್ ರೆಕಾರ್ಡ್ ರೂಮ್ ಯಾರನ್ನು ನೋಡಿದ್ದೀರಾ? ಸುಲಭವಾಗಿ ಆ ಇದರಲ್ಲಿ ಕೂಡ ಹೋಗೋಕ್ಕಾಗಲ್ಲ, ಅಷ್ಟು ಸೆಕ್ಯೂರ್ಡ್ ಆಗಿಟ್ಟಿರ್ತಾರೆ, ಯಾಕಂದ್ರೆ ಅಷ್ಟು ವ್ಯಾಲ್ಯೂಬಲ್ ಆದ ಕಾರ್ಯ. ಸೊ ಹಾಗಾದ್ರೆ ಇವತ್ತು ಅಂತ ಒಂದು ಬಾಗಿಲನ್ನು ಇಟ್ಟು ಅದನ್ನ ಪ್ರೊಟೆಕ್ಟ್ ಮಾಡಿ ಯಾರಿಗೆ ತೆರೀಬೇಕು, ಯಾರಿಗೆ ಮುಚ್ಚಬೇಕು. ಇವತ್ತು ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ಈ ತಿಂಗಳು ತೆರೆದ ಬಾಗಿಲು ನಿಮಗೆ ಅಂತ. ಇಟ್ ಈಸ್ ಅನ್ ಓಪನ್ ಡೋರ್. ಹಾಗಾದ್ರೆ ಏನರ್ಥ? ಈಗ ಬೈ ಡಿಫಾಲ್ಟ್ ಒಂದು ಬಾಗಿಲು ಅಂತ ಇದ್ರೆ ಅದು ಯಾವಾಗ್ಲೂ ತೆರೆದಿರುತ್ತಾ, ಮುಚ್ಚಲ್ಪಟ್ಟಿರುತ್ತಾ? ಯಾವಾಗ್ಲೂ ಲಾಕ್ ಆಗಿರುತ್ತೆ. ಅದಕ್ಕೆ ಡೋರು. ಯಾಕಂದ್ರೆ ಡೋರ್ ಯಾವಾಗ್ಲೂ ಲಾಕ್ ಆಗಿರುತ್ತೆ, ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ಓಪನ್ ಮಾಡ್ತೀರಾ. ಅದು ಯಾವಾಗ್ಲೂ ತೆರೆದಿಡ್ಬೇಕಂದ್ರೆ ಡೋರೇ ಬೇಕಾಗಿರ್ಲಿಲ್ಲ. ಸೊ ಅಂಡರ್ಸ್ಟ್ಯಾಂಡ್ ದ ಕೀ ಪಾಯಿಂಟ್ಸ್. ನಾನು ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಓಕೆ, ಸೊ ಹಾಗಾದ್ರೆ ಒಂದು ಬಾಗಿಲನ್ನು ತೆರೆಯಕ್ಕೆ ಆಗ್ಲಿಲ್ಲ ಅಂದ್ರೆ ಏನರ್ಥ? ಅದು ಒಳಗಡೆ ಹೋಗಕ್ಕಾಗಲ್ಲ, ಒಳಗಡೆ ಇರೋದನ್ನ ಅನುಭವಿಸಕ್ಕಾಗಲ್ಲ, ಆದ್ರೆ ಒಳಗಡೆ ಏನಿದೆ ಅಂತ ಕೂಡ ತಿಳ್ಕೊಳಕ್ ಸಾಧ್ಯ ಇಲ್ಲ. ಓಕೆ, ಸೊ ಹಾಗಾದ್ರೆ ಆ ಬಾಗಿಲು, ಆ ಡೋರ್, ನೀವು ಒಳಗಡೆ ಏನಿದೆ ಅಂತ ತಿಳ್ಕೊಳಕ್ ಮುಂಚೆ, ಒಳಗಡೆ ಏನಿದೆ ಅಂತ ನೋಡಕ್ ಮುಂಚೆ ಆ ಡೋರ್ನ ಓಪನ್ ಮಾಡಿ ಒಳಗಡೆ ಹೋಗುವ ಒಂದು ಆಕ್ಸೆಸ್, ಅದಕ್ಕೆ ಆ ಬಾಗಿಲನ್ನು ಓಪನ್ ಮಾಡುವ ಬೀಗ ಬೇಕಾಗಿದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ರೈಟ್? ಈಗ ಒಂದು ಡೋರ್ ಅಂದ್ರೇನೆ ಏನರ್ಥ? ಮುಚ್ಚಲ್ಪಟ್ಟಿದೆ. ಈಗ ಆ ಡೋರ್ ಓಪನ್ ಮಾಡ್ಬೇಕಂದ್ರೆ ಅದು ಲಾಕ್ ಆಗಿದೆ, ಆ ಲಾಕ್ಗೆ ತಕ್ಕಂತ ಒಂದು ಬೀಗ, ಆ ಲಾಕ್ನ ಓಪನ್ ಮಾಡುವಾಗ ಮಾತ್ರನೇ ಡೋರ್ ಓಪನ್ ಆಗೋದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಿಮ್ಮ ಮನೆ ಬಾಗಿಲಿಗೆ ಯಾವ್ದು ಬೀಗ ಬೇಕಾದ್ರೂ ಹಾಕಿ ಓಪನ್ ಮಾಡೋಕ್ಕಾಗತ್ತಾ? ನಿಮ್ಮ ಮನೆ ಬೀಗಕ್ಕೆ ಮ್ಯಾಚ್ ಆಗುವ ಯಾವ್ದು ಕೀ ಇದೆಯೋ ಆ ಕೀನ ಹಾಕಿದ್ರೆ ಮಾತ್ರನೇ ಓಪನ್ ಆಗೋದು. 10 ಕೀ ಇರ್ಲಿ, ಆ ಲಾಕ್ಗೆ, ಆ ಡೋರ್ಗೆ ಯಾವ ಲಾಕ್ ಇದೆಯೋ ಅದರ ಕೀನೇ ಹಾಕ್ಬೇಕು, ಆವಾಗಲೇ ಓಪನ್ ಆಗೋದು. ಸೊ ಹಾಗಾದ್ರೆ ಒಂದು ಸಾಧಾರಣ ಒಂದು ಡೋರ್ನ ಓಪನ್ ಮಾಡೋಕ್ಕೆ ನಾವು ಮುಖ್ಯವಾಗಿ ಆ ಕೀ ಎಷ್ಟು ಮುಖ್ಯವಾಗಿದೆ ಅಂತ ಗಮನ ಇಟ್ಕೊಳ್ಳಿ. ಎಷ್ಟು ಜನ ಕೀ ಕಲ್ದಾಕ್ಬಿಟ್ಟು ಇಲ್ಲ ಕೀ ಎಲ್ಲ ಇಟ್ಬಿಟ್ಟು ಕರೆಕ್ಟಾಗಿ ಮನೆ ಬಾಗಿಲ ಹತ್ರ ಹೋಗ್ಬಿಟ್ಟು ಪಾಕೆಟಲ್ಲಿ ನೋಡಿ, ನಮಗೆ ಸುಮಾರು ಆಗಿದೆ ಅದು. ಸೊ ಹಾಗಾದ್ರೆ ಅದರ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಅಯ್ಯೋ ಮತ್ತೆ ಹೋಗ್ಬೇಕಾ, ಎಲ್ಲಿ ಹೋಗಿ ಹುಡ್ಕೋದು. ಸೊ ಡೋರ್ನ ಓಪನ್ ಮಾಡುವ ಆ ಆಕ್ಸೆಸ್, ಆ ಅಧಿಕಾರ, ಅದನ್ನ ಫಸ್ಟ್ ಯಾರಿಗಿದೆಯೋ, ಈಗ ಆ ಡೋರ್ ಓಪನ್ ಮಾಡುವ ಅಧಿಕಾರ ಯಾರಿಗಿದೆ? ಯಾರು ಕೀ ಇಟ್ಕೊಂಡಿದ್ದಾನ, ಆ ಕೀ ಯಾರು ಯೂಶಲ್ ಆಗಿ ಆ ಡೋರ್ಗೆ ಓನರ್ ಆಗಿರ್ತಾನೆ. ಆ ಡೋರ್ ಓನರ್, ನಿಮ್ಮನೆ ಓನರ್, ಬೀಗ ನಿಮ್ ಕೈಯಲ್ಲೇ ಇರುತ್ತೆ, ಇನ್ನೊಬ್ಬರ ಹತ್ರ ಇರೋಲ್ಲ. ನಿಮ್ಮ ಲಾಕರ್ ಕೀ ನಿಮ್ಮ ಹತ್ರ ಇರುತ್ತೆ, ಇನ್ನೊಬ್ಬರ ಹತ್ರ ಕೊಡಲ್ಲ. ನಿಮ್ಮ ಬೈಕ್ ಕೀ ನಿಮ್ಮ ಹತ್ರ ಇರುತ್ತೆ, ನಿಮ್ಮ ಕಾರ್ ಕೀ ನಿಮ್ಮ ಹತ್ರ ಇರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ಆ ಬಾಗಿಲನ್ನು ಓಪನ್ ಮಾಡುವುದು ಆ ಓನರ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಾನು ಈ ಉದಾಹರಣೆ ಹೇಳ್ಕೊಂಡು ಬರುವಾಗ ತುಂಬಾ ಗಮನದಿಂದ ಕೇಳಿ, ಯಾಕಂದ್ರೆ ಇದ್ರ ಮೇಲೆ ಇದು ನಾನು ಹೇಳ್ತಾ ಇರೋ ವಿಷಯಗಳು ನಿಮ್ಗೆ ಅರ್ಥ ಆಗುವಾಗ ಆತ್ಮದ ಮಂಡಲ ಪಿಕ್ಚರ್, ಆ ರೆಲಮ್ನ ಓಪನ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಇಷ್ಟೊತ್ತು ಏನ್ ಹೇಳ್ತಾ ಇದ್ರು, ಯಾಕೆ ಉದಾಹರಣೆ ಹೇಳ್ತಾ ಇದ್ರು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ನೀವು ಇಂಥ ಸತ್ಯವನ್ನು ಕೇಳುವಾಗ ನಿಮ್ಮ ಮೈಂಡ್ ಡೋರ್ ಓಪನ್ ಆಗ್ಬಿಟ್ರೆ ಸಾಕು. ನಿಮ್ಮ ಮನಸ್ಸಿನ, ನಿಮ್ಮ ಪ್ರಾಣದ, ನಿಮ್ಮ ಕಿವಿಗಳ, ನಿಮ್ಮ ಹೃದಯದ ಬಾಗಿಲುಗಳು ಓಪನ್ ಆದ್ರೆ ಸಾಕು, ದೇವರ ಮಹಿಮೆಯಾದ ಕಾರ್ಯಗಳನ್ನು ಮಾಡಕ್ಕೆ ಆತುರದಿಂದ ಕಾಯ್ತಾ ಇದ್ದಾರಂತೆ. ಹಿ ಈಸ್ ಜಸ್ಟ್ ವೆರಿ ಈಗರ್. ದ ವೆರಿ ರೂಟ್ ಕಾಸ್, ನಿಮ್ಮ ಬಾಗಿಲು ಮುಚ್ಚಿಪಟ್ಟಿರೋದು ಕಾರಣ ನಿಮ್ಮ ಪರಿಸ್ಥಿತಿ, ನೀವು ಶರೀರದಲ್ಲಿ ಅನುಭವಿಸ್ತಾ ಇರುವ ನಿಮ್ಮ ಸಮಸ್ಯೆ, ಅದರ ನಿಮಿತ್ತವಾಗಿ ನಿಮಗೆ ಬರುವ ದುಃಖ, ಚಿಂತೆ, ಕಣ್ಣೀರು, ನೋವು, ಅದು ಬಾಗಿಲನ್ನು ತೆರೆಯದ ಹಾಗೆ ಮುಚ್ಚಲ್ಪಟ್ಟಿದೆ. ಸೊ ವಾಟ್ ಈಸ್ ದಿಸ್ ಡೋರ್? ಆತ್ಮದ ಮಂಡಲದಲ್ಲಿ ಇರುವ ಈ ಬಾಗಿಲು ಅಂದ್ರೆ ಏನು? ಓಕೆ, ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್ ಸ್ಕ್ರಿಪ್ಚರ್.
ಪ್ರಕಟಣೆ, ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 7, 8. ಈ ವಚನ ಬಂದ್ಬಿಟ್ಟು ಆಕ್ಚುಲಿ ದ ಬುಕ್ ಆಫ್ ರೆವಲ್ಯೂಷನ್ ಇಟ್ ಸೆಲ್ಫ್ ಏನಂತ ಹೇಳಿದ್ರೆ, ಯೇಸುವೆ ಯೋಹಾನನಿಗೆ ಪ್ರಕಟಣೆಯಾಗಿ ತಿಳಿಸಿದ ಕಾರ್ಯಗಳು. ಸೊ ಅದರಲ್ಲಿ ಇವತ್ತು ಇಟ್ ಇಸ್ ಅ ಮಂತ್ ಆಫ್ ಓಪನ್ ಡೋರ್ಸ್. ಇವತ್ತು ತೆರೆದಿರುವ ಬಾಗಿಲ ಬಗ್ಗೆ ಈ ತಿಂಗಳು ದೇವರು ಯಾವ ರೀತಿ, ಈ ತೆರೆದಿರುವ ಬಾಗಿಲು ಆತ್ಮದ ಮಂಡಲದಲ್ಲಿ ಏನು ಅರ್ಥ, ಅಲ್ಲಿರುವ ಕಾರ್ಯಗಳೆಂಥದ್ದು ಅಂತ ಪ್ರಕಟಣೆಯಾಗಿ ಇವತ್ತು ನಾವು ಧ್ಯಾನ ಮಾಡೋಣ. ಯೂಶಲ್ ಆಗಿ ಇಷ್ಟೊತ್ತು ಶರೀರದಲ್ಲಿ ಒಂದು ಬಾಗಿಲು ಯಾಕೆ ಇಂಪಾರ್ಟೆಂಟ್, ಆ ಬಾಗಿಲಿಂದ ಏನು ವ್ಯಾಲ್ಯೂಬಲ್ ಇದ್ರೆ ನಾವು ಮುಚ್ಚಲ್ಪಡ್ತೀವಿ, ಆ ಬಾಗಿಲದ ಬೀಗ ಓನರ್ ಹತ್ರ ಇರುತ್ತೆ ಅಂತೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ಸೊ ಇಲ್ಲಿ ಏನು ಹೇಳ್ತಾ ಇದೆ, ದ ಒನ್ ಹೂಸ್ ಹೋಲಿ, ದ ಒನ್ ಹೂಸ್ ಟ್ರೂ, ಯಾರು ಪರಿಶುದ್ಧನಾಗಿಯೂ ಸತ್ಯವಾಗಿಯೂ ದಾವೀದನ ಬೀಗದ ಕೈ. ಈಗ ಪರಿಶುದ್ಧವಾಗಿಯೂ ಸತ್ಯವಾಗಿಯೂ ಇರುವ ಒಬ್ಬನೇ ವ್ಯಕ್ತಿ ಯಾರದು? ಜೀಸಸ್. ಇಟ್ ಇಸ್ ಜೀಸಸ್. ಅಂಡ್ ಹಿ ಸೇಸ್ ದೀಸ್ ಆರ್ ದ ವರ್ಡ್ಸ್ ಆಫ್ ಜೀಸಸ್. ಈಗ ಹೇಳ್ತಾ ಇರುವ ಮಾತುಗಳು ಅದು ಯೇಸುವಿನ ಮಾತುಗಳು. ಏನು? ಆತನು ತೆರೆದ್ರೆ ಯಾರು ಮುಚ್ಚಕ್ಕಾಗಲ್ಲ, ಆತನು ಮುಚ್ಚಿದ್ರೆ ಯಾರು ತೆರೆಯಕ್ಕೆ ಸಾಧ್ಯವಿಲ್ಲ. ಆಲ್ ರೈಟ್. ಆಮೇಲೆ 8ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಐ ಹ್ಯಾವ್ ಸೆಟ್ ಬಿಫೋರ್ ಯು ಆನ್ ಓಪನ್ ಡೋರ್. ನಾನೆಂದ್ರೆ ಯಾವಾಗಲೂ ಬೈ ಡಿಫಾಲ್ಟ್ ಡೋರ್ ಏನಾಗಿರುತ್ತೆ, ನೀವು ಮನೆ ಕಟ್ಟಿದ್ರೆ ನಿಮ್ಮ ಬಾಗಿಲು ಏನಾಗಿರುತ್ತೆ, ಯಾವಾಗಲೂ ಮುಚ್ಚಲ್ಪಟ್ಟಿರುತ್ತೆ. ಆದರೆ ಯೇಸು ಹೇಳ್ತಾ ಇದ್ದಾರೆ, ನಿಮಗೆ ಬಾಗಿಲನ್ನು ಇಟ್ಟಿದ್ದೀನಿ, ಆದರೆ ಮುಚ್ಚಲ್ಪಟ್ಟ ಬಾಗಿಲಲ್ಲ, ತೆರೆದಿಟ್ಟಿರುವ ಬಾಗಿಲಾಗಿದೆ. ಸೊ ಈಗ ರೆವಲ್ಯೂಷನ್ 3:8 ರೆವಲ್ಯೂಷನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಆ ವಾಕ್ಯದ ನಿಜವಾದ ರೆವಲ್ಯೂಷನ್ ಪ್ರಕಟಣೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಈ ವಾಕ್ಯದ ಮಹಿಮೆ ನಿಮ್ಮ ಜೀವಿತದಲ್ಲಿ ಯಾವ ರೀತಿ ಪ್ರಕಟವಾಗುತ್ತೆ ಅನ್ನೋದನ್ನ ಈಗ ನಾನು ನೆಕ್ಸ್ಟ್ ಕಾರ್ಯಗಳನ್ನ ಹೇಳುವಾಗ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಗಮನದಿಂದ ಕೇಳಿ. ಆಲ್ ರೈಟ್. ಈಗ ಯೇಸುವೆ ಒಬ್ಬ ಮುಚ್ಚಲ್ಪಟ್ರೆ ಬಾಗಿಲನ್ನು ತೆರೆಯೋಕ್ಕಾಗಲ್ಲ, ತೆರೆದಿದ್ರೆ ಅದನ್ನ ಮುಚ್ಚಕ್ಕೂ ಆಗಲ್ಲ ಅನ್ನುವ ಮಾತನ್ನು ಸುಮ್ಮನೆ ಆಕಸ್ಮಿಕವಾಗಿ ಹೇಳಿಲ್ಲ. ಅವ್ರು ಯಾವುದನ್ನ ಕೋಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಐಸಾಯ ಚಾಪ್ಟರ್ 22 ವರ್ಸ್ 22. ಈ ಸೀನ್ ಏನಂತ ಹೇಳಿದ್ರೆ, ಇದರ ಹಿಂದೆ ಶೆಬ್ನ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಶೆಬ್ನ ಅವನು ಯಾರಂದ್ರೆ, ಹಿ ಈಸ್ ಅ ರಾಯಲ್ ಆಫೀಸರ್. ರಾಜ್ಯದಲ್ಲಿ ರಾಜನಿಗೆ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಇರುವವನು. ಅವನ ತರನೇ ಈ ದಾವೀದನ ಬೀಗ ಇದ್ದಿದ್ದು. ಹಾಗಾದ್ರೆ ಅವನು ಎಂಥವನಂತ ಹೇಳಿದ್ರೆ, ರಾಜ್ಯದಲ್ಲಿರುವ ಎಲ್ಲ ಸೀಕ್ರೆಟ್ ಪ್ಲೇಸಸ್, ಎಲ್ಲ ಲಾಕರ್ಸ್, ಟ್ರೆಷರ್ಸ್, ಬಂಗಾರ, ಬೆಳ್ಳಿ, ಹಣ, ಇಂಥ ಕಾರ್ಯಗಳು ಎಲ್ಲೆಲ್ಲಿ ಇಟ್ಟಿದ್ದಾರೋ ಆ ಬಾಗಿಲುಗಳೆಲ್ಲ ಮುಚ್ಚಿ ಅದರ ಬೀಗ ಇವನ ಕೈಯಲ್ಲಿ ಇರೋದು. ಶೆಬ್ನ ಅವನು ಬರ್ತಾ ಅವನು ಯಾವ ರೀತಿ ಅಂದ್ರೆ, ದೇವರಿಗೆ ವಿಧೇಯರಾಗದೆ ಅವನ ಸ್ವಂತ ಬಲದಿಂದ, ಸ್ವಂತ ಜ್ಞಾನದಿಂದ ಕಾರ್ಯಗಳನ್ನ ಮಾಡಕ್ ಶುರು ಮಾಡ್ದ. ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೊಳ್ಳೋಕೆ, ನಿನ್ನನ್ನು ಹೆಮ್ಮೆ ಪಡಿಸ್ಕೊಳ್ಳೋಕ್ಕೋಸ್ಕರ ಯೂಶಲಿ ಬದುಕಿರುವಾಗಲೇ ಸುಂದರವಾಗಿ ಅದ್ಭುತವಾಗಿ ಈ ಸಮಾಧಿ ಎಲ್ಲ ಕಟ್ಕೊಳ್ತಾರೆ. ಯಾರು ಗೊತ್ತಾ? ರಾಜರು, ಇಲ್ಲ ಮೇಜರ್ ಪ್ರಾಫಿಟ್ಸ್ ಇವರೆಲ್ಲ. ಆ ರೀತಿಯಾಗಿ ಈ ವ್ಯಕ್ತಿ ತನ್ನನ್ನು ಉನ್ನತ ಸ್ಥಾನದಲ್ಲಿ, ಒಂದು ದೊಡ್ಡ ರಾಕ್ ಉನ್ನತ ಸ್ಥಾನದಲ್ಲಿ ಅವನ ಸಮಾಧಿಯನ್ನು ಕಟ್ಟಿಕೊಂಡು ಅವನನ್ನು ಹೊಗಳಿಕೊಳ್ಳುವ ರೀತಿಯಲ್ಲಿ ಈ ಕಾರ್ಯವನ್ನು ಮಾಡ್ದ. ಅದು ಮಾತ್ರ ಅಲ್ಲ, ಇನ್ನು ಮೇಲ್ಗಡೆ ಅವನು ಏನ್ ಮಾಡ್ದ ಅಂತ ನೋಡೋದಾದ್ರೆ, ಐಸಾಯ ಚಾಪ್ಟರ್ 22 ವರ್ಸ್ 8 ಮನೆಗೆ ಹೋಗಿ ಓದಿ ನೋಡಿ. ನಾನು ಎಲ್ಲ ಅದನ್ನ ವಿವರಿಸ್ತಾ ಇದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಿಸ್ ಮಾಡ್ಬಿಡ್ತೀನಿ. ಸೊ ಈ ವಿಷಯಗಳನ್ನ ಹೇಳಕ್ ಹೇಳ್ತಾ ಇದ್ದೇನೆ ಅಂದ್ರೆ, ಶಬ್ನ ಎಂಥವನಾಗಿದ್ದ, ಎಂಥ ಪೊಸಿಷನ್ ಅಲ್ಲಿ ಇದ್ದ, ಅವನು ಏನಕ್ಕೆ ಕಳ್ಕೊಂಡ ಅಂತ ಕಾರ್ಯಗಳನ್ನ ಹೇಳ್ತೀನಿ.
You looked to the weapons of the house of the forest. ನೀನು ಮನೆಯಲ್ಲಿದ್ದ ಆಯುಧಗಳ ಮೇಲೆ ನಿನ್ನ ನಂಬಿಕೆ ಇತ್ತು. ಯು ಕಲೆಕ್ಟೆಡ್ ದ ವಾಟರ್ಸ್ ಆಫ್ ದ ಲೋವರ್ ಪೂಲ್. ನೀರಿಲ್ಲ ಅಂತ ನೀನು ಎಲ್ಲೆಲ್ಲಿ ಕೊಳದಲ್ಲಿ ನೀರಿದೆಯೋ ಅದನ್ನೆಲ್ಲ ಸೇರಿಸಿ ಇಟ್ಕೊಳ್ತಾ ಇದೆಯಾ. ಯು ಬ್ರೋಕ್ ಡೌನ್ ದ ಹೌಸಸ್ ಟು ಫೋರ್ಟಿಫೈ ದ ವಾಲ್. ನಿನಗೆ ಒಂದು ರಕ್ಷಣೆ ಉಂಟಾಗಬೇಕು ಅಂತ ಮನೆಗಳನ್ನ ಒಡೆದು ಅದರ ಮೂಲಕ ಗೋಡೆಗಳನ್ನ ಕಟ್ಕೊಂಡಿದ್ಯಾ. ನಡೆಸಿದಾತನ ಕಡೆಗೆ ನೀನು ದೃಷ್ಟಿಸಲಿಲ್ಲ. ಹಾಗಾದ್ರೆ ಏನರ್ಥ? ಇಷ್ಟೊತ್ತು ಅವನ ನಂಬಿಕೆ, ಅವನ ಪ್ರಯಾಸ, ಅವನು ಮಾಡುವ ಕಾರ್ಯಗಳು ಎಲ್ಲವೂ ಶರೀರ ಪ್ರಕಾರವಾದ ಕಾರ್ಯಗಳಲ್ಲೇ ಇತ್ತು. ಆದ್ರೆ ಆ ಶರೀರ ಪ್ರಕಾರವಾಗಿ ನಿನಗೆ ಅನುಕೂಲವಾಗಿ ಇದನ್ನೆಲ್ಲ ಮೊದಲೇ ಮಾಡಿಟ್ಟಿದ್ದು ನಾನು ಎಂಬುದು ನಿನಗೆ ತಿಳಿಯಲಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇವತ್ತು ಇದೇ ನಾವು ಮಾಡ್ತಾ ಇದ್ವಿ. ನೀವು ಒಂದು ಕಾರ್ಯ ಮಾಡಿ ಜಯ ಆದಾಗ ನಿಮಗೆ ನೀವು ಮಾಡಿದ ಪ್ರಯತ್ನ, ನೀವು ಎಷ್ಟು ಹುಷಾರಾಗಿ ಮಾತಾಡಿದ್ರಿ, ನೀವು ಎಷ್ಟು ಹುಷಾರಾಗಿ ಕಾರ್ಯವನ್ನು ಮಾಡಿದ್ರಿ, ಅದರ ಮೇಲೆ ನಿಮ್ಮ ನಂಬಿಕೆ ಇರುವುದಾದ್ರೆ ಅದನ್ನ ಮಾಡಿದ ಆತನನ್ನ ನೀವು ದೃಷ್ಟಿಸಲಿಲ್ಲ ಅಂತ ಅರ್ಥ. ಅಂಡ್ ಗಾಡ್ ರೆಬ್ಯೂಕ್ಸ್ ಎನಿವನ್ ಹೂ ಟೇಕ್ಸ್ ಪ್ರೈಡ್. ಯಾಕಂದ್ರೆ ನಿಮ್ಮನ್ನು ಡಿಸೈನ್ ಅಲ್ಲೇ, ನಿಮ್ಮ ಸೃಷ್ಟಿಯಲ್ಲೇ, ನಿಮ್ಮ ಸ್ವಂತ ಜ್ಞಾನದಿಂದ, ಬಲದಿಂದ, ಪ್ರಯತ್ನದಿಂದ ನೀವು ಏನೇನೋ ಅನುಭವಿಸುವಂತೆ ಮಾಡಲೇ ಇಲ್ಲ, ಸೃಷ್ಟಿಸಲೇ ಇಲ್ಲ. ನಿಮ್ಮ ಇರುವಿಕೆ ಇರುವುದೇ ಯೇಸು ಕ್ರಿಸ್ತನಲ್ಲಿ. ಇಟ್ ಹ್ಯಾಸ್ ಟು ಬಿ ಜೀಸಸ್ ಹೂ ವಿಲ್ ಮ್ಯಾನಿಫೆಸ್ಟ್ ಥ್ರೂ ಯುವರ್ ಬಾಡಿ. ನಿಮ್ಮ ದೇಹದ ಮೂಲಕ ಆತನು ಪ್ರಕಟಿಸಲಿಲ್ಲ ಅಂದ್ರೆ ನೀವು ಮಾಡುವಂಥದ್ದು ಮಾಡಕ್ಕಾಗೋದಿಲ್ಲ. ಅಂಡ್ ದಟ್ ಇಸ್ ಜಸ್ಟ್ ವಾಟ್ ಹಿ ಸೆಡ್. ಇವನು ಅದನ್ನ ಮಾಡಿ, ಅದಕ್ಕೆ ಅವನು ಏನು ಹೇಳ್ತಾ ಇದ್ದಾರೆ ಅಲ್ಲಿ, ದ ಲಾರ್ಡ್ ಯಾವ ರೀತಿ ಅಂದ್ರೆ, ಓ ಮೈಟಿ ಮ್ಯಾನ್, ಇಷ್ಟು ನೀನು ಬಲ್ಲವನಾಗಿದ್ದೆ, ಉನ್ನತ ಸ್ಥಾನದಲ್ಲಿದ್ದೆ, ಈಗ ನಿನ್ನನ್ನು ಕತ್ತಿ ಹಿಡ್ಕೊಂಡು ಒಳ್ಳೆ ಡೆಸರ್ಟ್ ಲ್ಯಾಂಡ್ ತರ ಇರುವ ಸ್ಥಳದಲ್ಲಿ ನಿನ್ನ ಬಿಸಾಕ್ತೀನಿ, ನೀನು ಅಲ್ಲಿ ಸಾಯಿ ಅಂತ ಬಿಸಾಕ್ತಾ ಇದ್ದಾರೆ. ಐ ಕ್ರಂಪಲ್ ಯು ಇನ್ ಟು ಅ ಬಾಲ್ ಅಂಡ್ ಟಾಸ್ ಯು ಅವೇ ಇನ್ ಟು ಅ ಡಿಸ್ಟೆಂಟ್ ಬ್ಯಾರನ್ ಲ್ಯಾಂಡ್. ದೇರ್ ಯು ವಿಲ್ ಡೈ. Your glorious chariots will be broken and useless. You are a disgrace to your master. ಆ ತರ ಹೇಳಿದ ಮೇಲೆ ಶೆಬ್ನ, ನಿನಗೆ ಕೊಟ್ಟಿರುವ ಆ ಅಧಿಕಾರ, ನಿನ್ನ ವಸ್ತ್ರ, ಇದನ್ನೆಲ್ಲ ಯಾರಿಗೆ ಹಾಕ್ತಾ ಇದ್ದೀನಿ? ಹಿಲ್ಕಿಯನ ಮಗನು ಆದ ಎಲ್ಯಾಕೀಮನನ್ನು ಕರೆದು ನೆಲವಂಗಿಯನ್ನು ಅವನಿಗೆ ತೊಡಿಸಿ, ನಿನ್ನ ನಡುಕಟ್ಟನ್ನು ಅವನಿಗೆ ಕಟ್ಟಿ, ನಿನ್ನ ಅಧಿಕಾರವನ್ನು ಅವನಿಗೆ ಕೈಗೆ ಕೊಡುವನು. ಇದರ ಅರ್ಥ ಏನ್ ಗೊತ್ತಾ? ಅಂಡರ್ಸ್ಟ್ಯಾಂಡ್, ದ ಒನ್ ಹೂ ಹೋಲ್ಡ್ಸ್ ದ ಕೀ. ಸಾಧಾರಣವಾಗಿ ಈ ಬೊಕ್ಕಸದ ಬೀಗ ಎಲ್ಲರ ಕೈಯಲ್ಲ. ಮಕ್ಕಳು, ನೀವು ಯಾರಾದ್ರೂ ನಿಮ್ಮ ಲಾಕರ್ ಕೀನ ಮಕ್ಕಳು ಕೊಡ್ತೀರಾ? ಎಷ್ಟು ವ್ಯಾಲ್ಯೂಬಲ್, ಅದರ ಮೌಲ್ಯ ಅಂತದ, ಅದರ ವ್ಯಾಲ್ಯೂ ಅಂತದ ನಿಮಗೆ ಗೊತ್ತಿದೆ. ಅದರಿಂದ ನೀವು ಹುಷಾರಾಗಿ ಇಟ್ಕೊಳ್ತೀರಾ. ಅಂತ ಒಂದು ಸ್ಥಾನದಲ್ಲಿ ಶೆಬ್ನ ಇದ್ದ. ಅಂತ ಒಂದು ಈಗ ಒಂದು ಹೇಳ್ತೀನಿ ನೋಡಿ, ಅಂತ ಒಂದು ಬೊಕ್ಕಸದ ಬೀಗ ಒಬ್ಬನ ಕೈಯಲ್ಲಿ ಇರಬೇಕು ಅಂದ್ರೆ ಅದರ ಅರ್ಥ ಅಂತ ಒಂದು ಅಧಿಕಾರದಲ್ಲಿ ಇದ್ದಾನೆ ಅಂತ ಅರ್ಥ. He is under such a power and authority to hold that key. ಯಾರು ಅವನನ್ನು ಮೀರಿ ಒಂದು ಬಾಗಿಲನ್ನು ತೆರೆಯಕ್ಕಾಗಲ್ಲ. ಅವನು ತೆರೆದ್ರೆ ಯಾರು ಮುಚ್ಚಕ್ಕಾಗೋದಿಲ್ಲ, ಅವನು ಮುಚ್ಚಿದ್ರೆ ಯಾರು ತೆರೆಯಕ್ಕಾಗೋದಿಲ್ಲ. ಈ ಎಲ್ಕೆಯನ್ನು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ? ಹಿ ಈಸ್ ದ ಟೈಪ್ ಆಫ್ ಕ್ರೈಸ್ಟ್. ಅದಕ್ಕೆ ಈ ಮಾತನ್ನು ಯೇಸು ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಶರೀರ ಪ್ರಕಾರವಾಗಿ ಅವನಿಗೆ ಬೀಗ ಇಟ್ಕೊಂಡು ಬೊಕ್ಕಸದ ಬಾಗಿಲನ್ನೆಲ್ಲ ಮುಚ್ಚಿ ಹ್ಯಾಂಡಲ್ ಮಾಡ್ತಾ ಇದ್ದಾನಲ್ಲ, ಅದು ನಿಜವಾದ ಆ ಕಾರ್ಯವನ್ನು ಹೇಳಕ್ ಹೇಳ್ತಾ ಇಲ್ಲ. ಇದೇ ರೀತಿ ಆತ್ಮದ ಮಂಡಲದಲ್ಲಿ ಒಂದು ಬಾಗಿಲಿದೆ. ಆ ಬಾಗಿಲು ಯಾರ ಹತ್ರ ಬೀಗ ಇದೆಯೋ ಅವನಿಗೆ ಅಧಿಕಾರವಿದೆ. ಆ ಅಧಿಕಾರದ ಮೂಲಕ ಯಾವನು ಓಪನ್ ಮಾಡ್ತಾನೋ ಅವನಿಗೆ ಮಾತ್ರನೇ ಒಳಗಡೆ ಹೋಗಕ್ಕಾಗೋದು. ಅವನು ಮುಚ್ಚಿದ್ರೆ ಯಾರು ತೆಗೆಯಕ್ಕಾಗಲ್ಲ, ಅವನು ತೆರೆದ್ರೆ ಯಾರು ಮುಚ್ಚಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಈಗ ಈ ಬಾಗಿಲುಗಳು, ಈ ಬಾಗಿಲು ಏನು, ಈ ಬಾಗಿಲ ಬೀಗ ಏನು ಅಂತ ವಿವರಿಸ್ತೀನಿ, ತುಂಬಾ ಗಮನದಿಂದ ಕೇಳಿ. ಓಕೆ, ಒಂದು ಮನೆಯಲ್ಲಿ ನಿಮಗೆ ಬೆಡ್ರೂಮ್ಸ್ ಇದೆ. ಒಂದೊಂದು ಬೆಡ್ರೂಮ್ ಅಲ್ಲಿ ವಾರ್ಡ್ರೋಬ್ಸ್ ಇದೆ. ಎಲ್ಲ ವಾರ್ಡ್ರೋಬ್ಗೂ ಒಂದೇ ಬೀಗನ? ಒಂದೊಂದು ವಾರ್ಡ್ರೋಬ್, ಒಂದೊಂದು ಕಬೋರ್ಡ್ಗೆ ಏನ್ ಮಾಡ್ತಾ ಇದ್ದೀರಾ? ಒಂದೊಂದು ಬೇರೆ ಬೇರೆ ಲಾಕ್, ಅದಕ್ಕೆ ತಕ್ಕನ ಒಂದು ಕೀ ಇರುತ್ತೆ. ಈ ಎಲ್ಲ ಬೀಗಗಳನ್ನು
ಒಂದು ಬಂಚ್ ಮಾಡಿ ಒಂದು ಮಾಡ್ಕೊಂಡಿರ್ತೀರಾ, ಅದೇನಂತೀರಾ? ದಟ್ ಇಸ್ ದ ಮಾಸ್ಟರ್ ಕೀ ಅಲ್ವಾ? ಹಾಗಾದ್ರೆ ಯಾವುದಕ್ಕೆ ಯಾವುದನ್ನು ಉಪಯೋಗಿಸ್ಬೇಕು ಅನ್ನೋದು ಕೂಡ ತಿಳಿದಿರ್ಬೇಕು. ಯಾವ್ದು ಬೇಕಾದ್ರೆ ತಗೊಂಬಂದು ಹಾಕಿ ಓಪನ್ ಮಾಡಕ್ಕೆ ಸಾಧ್ಯವಿಲ್ಲ. ಸೊ ವಾಟ್ ಈಸ್ ದಿಸ್ ಡೋರ್? ಈ ಬಾಗಿಲು ಅನ್ನೋದು ಏನು? ಈ ಬಾಗಿಲನ್ನು ಓಪನ್ ಮಾಡುವ ಬೀಗ ಏನು? ಆತ್ಮದ ಮಂಡಲದಲ್ಲಿ. ಈಗ ಶರೀರ ಲೋಕದಲ್ಲಿ ಕಣ್ಣಿಗೆ ಕಾಣುವಂತ ಒಂದು ವುಡ್ಡಲ್ಲೋ ಕಬ್ಬಿಣದಲ್ಲೋ ಮಾಡಿರುವ ಬಾಗಿಲಿದೆ. ಈಗ ಅದಕ್ಕೆ ತಕ್ಕನಂತ ಒಂದು ಲಾಕ್ ಹಾಕಿದ್ರೆ ಆ ಲಾಕ್ ಅನ್ನು ಓಪನ್ ಮಾಡುವ ಬೀಗದ ಕೈ ಯೂಸ್ ಮಾಡಿ ಓಪನ್ ಮಾಡ್ತೀರಾ. ಈಗ ಆತ್ಮದ ಮಂಡಲದಲ್ಲಿ ಎಲ್ಲ ಕಾಣದೇ ಇರುವ ರೂಪ, ಇನ್ವಿಸಿಬಲ್ ರೆಲಮ್, ಅದರಲ್ಲಿ ಹೇಗೆ ಒಂದು ಬಾಗಿಲಿಡಕ್ಕೆ ಸಾಧ್ಯ? ಆ ಬಾಗಿಲಿಗೆ ಒಂದು ಬೀಗ ಹೇಗೆ ಹಾಕೋದು? ಆ ಬೀಗನನ್ನು ತೆಗೆಯುವುದು ಹೇಗೆ? ಏನರ್ಥ? ವಾಟ್ ಡಸ್ ಇಟ್ ಮೀನ್? ಜ್ಞಾನದ ಬೀಗದ ಕೈ ಅನ್ನೋದು ಸತ್ಯದ ಬೀಗದ ಕೈ, ದೇವರ ಸತ್ಯದ ಬೀಗದ ಕೈ. ಸತ್ಯದ ಮಂಡಲದ ಬಾಗಿಲಿಗೆ ಬೀಗದ ಕೈಯನ್ನು ನೀವು ಹಿಡ್ಕೊಂಡಿದ್ದೀರಾ. ಆದ್ರೆ ಆ ಸತ್ಯದ ಬೀಗದ ಕೈಯನ್ನು ಯಾವ ರೀತಿ ಉಪಯೋಗಿಸ್ಬೇಕೋ ಆ ರೀತಿ ನೀವು ಉಪಯೋಗಿಸ್ತಾ ಇಲ್ಲ. ಆ ಸತ್ಯದ ಬಾಗಿಲೊಳಗಡೆ ನೀವು ಹೋಗ್ತಾ ಇಲ್ಲ. ಹಂಗಂದ್ರೆ ಏನರ್ಥ? ದೇವರು ಸತ್ಯವನ್ನು ಸತ್ಯವಾಗಿ ನೀವು ತಿಳಿಯದೆ ನೀವು ಲಾ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರನ ಯು ಆರ್ ಫಾಲೋಯಿಂಗ್ ದ ಲಾ, ನಾಟ್ ರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂತ್. ನೀವು ಸತ್ಯವನ್ನು ಅರಿಯದೆ ನೀವು ಬೇರೆ ಒಂದನ್ನು ಸತ್ಯವಾಗಿ ನಿಮಗೆ ಯಾವುದು ಸತ್ಯ ಅನ್ನಿಸ್ಕೊಂಡಿದ್ದೀರೋ ಅದರಂತೆ ನಡೀತಾ ಇದ್ದೀರಾ. ಅದರಿಂದ ನಿಜವಾದ ಸತ್ಯದಲ್ಲಿ ನೀವು ನಡೀತಾ ಇಲ್ಲ, ಅದರೊಳಗಡೆ ನಡೆಯೋರ್ನು ನೀವು ತಡೀತಾ ಇದ್ದೀರಾ. ಆತ್ಮದ ಮಂಡಲದಲ್ಲಿ ಆ ಮಂಡಲದ ಬಾಗಿಲು ತೆರೆದು ನೀವು ಒಳಗಡೆ ಹೋದ್ರೆ ಮಾತ್ರ ಈ ಭೂಮಿಯಲ್ಲಿ ಅದು ನೆರವೇರಲಿಕ್ಕೆ ಸಾಧ್ಯ. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಯಾವ ರೀತಿ ಅಂತ. ಇವತ್ತು ಅದಕ್ಕೆ ನಾನು ಹೇಳಿದ್ದು, ಇವತ್ತು ನಾನು ಹೇಳುವ ಈ ಬಾಗಿಲು ಯಾವುದಾದ್ರು ಬಾಗಿಲು, ಆ ಬಾಗಿಲನ್ನ ಓಪನ್ ಮಾಡೋದು ಹೇಗೆ ಅಂತ ಆತ್ಮದ ಮಂಡಲದಲ್ಲಿ ನಿಮಗೆ ಪ್ರಕಟಣೆ ಉಂಟಾಗ್ಬಿಟ್ರೆ, ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನೀವು ಸಾಲಕ್ಕೋಸ್ಕರ ಯಾರನ್ನ ಹೋಗಿ ದುಡ್ಡು ಕೇಳೋದಂತ ನೋಡಲ್ಲ. ಆತ್ಮದ ಮಂಡಲದ ಬಾಗಿಲನ್ನು ಓಪನ್ ಮಾಡಿ ಆ ಆತ್ಮದ ಫಲವನ್ನು ನಿಮ್ಮ ದೇಹದಲ್ಲಿ ಅದು ಅನುಭವಿಸುವಂತೆ ಕಾರ್ಯಗಳು ನಡೆಯುವುದನ್ನು ನೋಡ್ತೀರಾ. ಐ ಆಮ್ ಟೆಲಿಂಗ್ ಯು, ಇವತ್ತು ಇದನ್ನ ಲೈವ್ ಅಲ್ಲಿ ನೀವು ಇಲ್ಲಿ ಕೂತಿದ್ರು ಸರಿ, ಆನ್ಲೈನ್ ಅಲ್ಲಿ ಇರುವರು ಸರಿ, ನೀವು ಭಾಗ್ಯವಂತರು. ಈ ಸತ್ಯ ಇವತ್ತು ನಿಮ್ಮನ್ನು ಬಿಡುಗಡೆ ಮಾಡಿದೆ. ಈ ಸತ್ಯದ ಫಲವನ್ನು ನೀವು ಒಬ್ಬರಾದ್ರೂ ಮಿಸ್ ಮಾಡೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ.